श्रीगुरुभ्यो नमः हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो मुकुन्दम् ध्यायाम बहतकुहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वन्दे जयदम् हरिम् करोतु मम कल्याणम् हरिर्हयम् कामितः गुरुश्च मध्वनामा मे वरदोऽस्तु निरन्तरम् वाणिते करवण्यम् वचरणो सर्वदा मद्वाक्यसरणीर्भूयात् श्रीमदाचार्यभावग समाश्रयेद्गुरुम् भक्त्या महाविश्वासपूर्वकम् निक्षेपे सर्वभारांश्च गुरो ಶ್ರೀಪಾದಪಂಕಜೇ. ವಿಜಯದಾಸರು ತೀರ್ಥಯಾತ್ರೆಯ ಸುಳಾದಿಯನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಅನೇಕ ಸುಳಾದಿಗಳನ್ನ ಇಲ್ಲಿವರೆಗೂ ನಾವು ನೋಡ್ತಾ ಬಂದಿದ್ದೀವಿ. ಈ ಸುಳಾದಿಯಲ್ಲಿ ವೆಂಕಟೇಶ ದೇವರ ಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ವೈಕುಂಠ ಯಾತ್ರೆ ಅಂತ ಪ್ರಾರಂಭದಲ್ಲೇ ಹೇಳಿದ್ದೀನಿ ನಾನು. ವೆಂಕಟೇಶನ ಯಾತ್ರೆ ಎಂಥದೋ ವರ್ಣಿಸಲು ಮಂಕು ಜನರಿಗೆ ದೊರೆಯದಿರು. ಇದು ಸಾಮಾನ್ಯವಾದ ಜನರಿಗೆ ದೊರಕೋದಿಲ್ಲ. ಭಗವಂತನ ವಿಶೇಷವಾದ ಅನುಗ್ರಹವನ್ನ ಪಡೆದಂಥವರಿಗೆ ಮಾತ್ರ ಆಗುವಂಥದ್ದು. ಕಾರಣ ಪಂಕಜೋದ್ಭವ ಅಂದ್ರೆ ಬ್ರಹ್ಮದೇವರೇ ಮೊದಲಾದ ಎಲ್ಲ ದೇವತೆಗಳು ಕಿಂಕರರಾಗಿ ಕೊಂಡಾಡುವರು. ವೆಂಕಟರಮಣನನ್ನ ದೇವಾನುದೇವತೆಗಳು ಬ್ರಹ್ಮಾದಿ ದೇವತೆಗಳು ಸ್ತೋತ್ರವನ್ನ ಮಾಡ್ತಾರೆ. ಹಾಗಾಗಿ ಈ ಭಗವಂತನ ರೂಪವನ್ನ ಪಂಕಜನಾಭನ ದಾಸರಿಗೆ ನಿತ್ಯಾಶಂಕರ ಭರಣಶಾಯಿ ವಿಜಯ ವಿಠಲ ಬಿರಿದಂಕನ ಧ್ಯಾನ ನಿಲ್ಲಿಸಿದವಗೆ ಆ ಭಗವಂತನನ್ನ ಯಾರು ಧ್ಯಾನ ಮಾಡುತ್ತಾರೋ ಅವರ ಮೇಲೆ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನಂತೆ ಭಗವಂತ. ಈ ಕ್ಷೇತ್ರ ಅಂತೇನಿದೆ ಅಲ್ಲ, ತಿರುಪತಿ ಕ್ಷೇತ್ರ, ಅಲ್ಲಿ ಎಲ್ಲಾ ನದಿಗಳ ಸನ್ನಿಧಾನ ಇದೆ ಅಂತ ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ದೆ. ಅದಕ್ಕೊಂದು ಲೀಸ್ಟ್ ಹೇಳ್ತಾರೆ, ಯಾವ್ಯಾವ ನದಿಗಳ ಸನ್ನಿಧಾನ ಇದೆ. ಸಂಕ್ಷಿಪ್ತವಾಗಿ ಹೇಳ್ತೀನಿ ಅಂತಾರೆ ವಿಜಯದಾಸರು. ಕನಕಗಿರಿ ದರ್ಶನ ಕಂಡ ಮನುಜರಿಗಾಗದೋ ಕಾಣೋ ಅನಿಮಿಷ ಗಂಗಾ ಯಮುನಾ ಗೋದಾವರಿ. ಪ್ರಾರಂಭದಲ್ಲೇ ಗಂಗೆಯಿಂದ ಪ್ರಾರಂಭ ಮಾಡ್ಕೊಂತಾರೆ ವಿಜಯದಾಸರು. ಗಂಗಾ ಯಮುನಾ ಗೋದಾವರಿ ಮಣಿಕರ್ಣಿಕಾ ಕೃಷ್ಣ ತನುಜ ಸಂಭವೆ ವರಾಹ ತನುಜ ಅಂದ್ರೆ ತುಂಗಭದ್ರಾ ನದಿ, ಕಾವೇರನ್ನ ತನಯ ಅಂದ್ರೆ ಕಾವೇರಿ ನದಿ, ಗೌತಮ ರೇವಾ ಮಿನುಗುವ ಸರಸ್ವತಿ, ಗೌತಮಿ ಅಂತ ಕರೀತಾರೆ. ಸರಸ್ವತಿ, ಮಣಿಮುಕ್ತಿ ನಂದಿನಿ, ತಪತಿ, ಕಪಿಲ, ಎಲ್ಲ ನದಿಗಳ ಹೆಸರು ಹೇಳ್ತಾ ಇದ್ದಾರೆ. ವೇದಾವತಿ, ಘನ ಗೌಮತಿ, ಕಾಗಿಣಿ, ನೋಡ್ರಿ ಮಳಖೇಡ ಕ್ಷೇತ್ರದಲ್ಲಿರುವಂತಹ ಕಾಗಿಣಿ ನದಿ, ಅದನ್ನ ಹೇಳ್ತಾರೆ. ವರದ ಪುನಃ ಪುನಃ ಕುಂಕುತಿ ನಾಮವತಿ ನರಸಿಂಹ ತನುಜ ಶ್ರೋಣಿ ಭದ್ರಾ ಇನಿತು ನಾನಾ ತರಂಗಿಣಿ ಮೊದಲಾಗಿ ನಾನಾ ವಿಧವಾದ ರೂಪದಿಂದ ನದಿಗಳು ಇಲ್ಲಿ ಭಗವಂತನ ಸೇವೆಗೋಸ್ಕರವಾಗಿ ಬಂದು ಸನ್ನಿಹಿತವಾಗಿರುವಂಥದ್ದು ಅಂತ ಹೇಳಿ ವಿಜಯದಾಸರು ವರ್ಣನೆ ಮಾಡ್ತಾರೆ. ಜೊತೆಗೆ ಅನೇಕ ಕ್ಷೇತ್ರಗಳ ಸನ್ನಿಧಾನ ಇದೆ. ಅದನ್ನೇನು ಹೇಳ್ತಾರೆ, ಜಗಕ್ಕೆ ಭೂಷಣ ಪಾಂಡುರಂಗ ಕನಕ ಮುನಿ ವರದ ಚಿನುಮಯ ಜಗನ್ನಾಥ. ಒಂದು ಪಂಡ್ರಾಪುರ ಕ್ಷೇತ್ರ, ಎರಡನೇದ್ದು ಜಗನ್ನಾಥಪುರಿ, ಆಮೇಲೆ ಜನಾರ್ದನ ಕ್ಷೇತ್ರ, ಹರಿಹರ ದಾವಣಗೆರೆ ಸಮೀಪದಲ್ಲಿರುವಂಥದ್ದು, ಹಸ್ತಿನಾಪುರ ಗಜಶೈಲ, ವಾಮನ ನವತಿರುಪತಿ, ಹೀಗೆ ಅನೇಕ ಕ್ಷೇತ್ರಗಳ ವರ್ಣನೆಯನ್ನು ಮಾಡ್ತಾರೆ. ಮಾಯಾವತಿ ಪುಷ್ಕರ ಕ್ಷೇತ್ರ, ಫಣಿಶಾಯಿ ಶ್ರೀರಂಗಪಟ್ಟಣ, ಗೌತಮ ಮುನಿವರದ ವನುತೆರೆಗೆ ಮೋಹನವಾದ ಉಡುಪಿ, ಕೃಷ್ಣ ಪರಮಾತ್ಮ ನೆಲೆ ನಿಂತಿರುವಂತಹ ಕ್ಷೇತ್ರ. ಶ್ರೀಮದ್ ಆಚಾರ್ಯರು ಕೃಷ್ಣ ಪರಮಾತ್ಮನನ್ನ ಅಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನೋಪೇತವಾಗಿರುವಂತಹ ಮೂರ್ತಿ ರುಕ್ಮಿಣೀ ದೇವಿ ಪೂಜಾ ಮಾಡಿರುವಂಥದ್ದು. ಭೈಷ್ಮೀ ಮಧ್ವ ಕರಾರ್ಚಿತನಾಗಿರುವಂತಹ ಕೃಷ್ಣ ಪರಮಾತ್ಮ ನೆಲೆಸಿರುವಂತಹ ಉಡುಪಿ, ಬದರೀನಾರಾಯಣ, ಪಾವನ ಪ್ರಯಾಗ, ಕೂರ್ಮನ ಅಹೋಬಲ, ಕೂರ್ಮಕ್ಷೇತ್ರ ಶ್ರೀಕುರ್ಮಂ ಅಂತ ಇದೆ, ಅಹೋಬಲ ಕ್ಷೇತ್ರ ಆಗಿರಬಹುದು. ಇವೆಲ್ಲಾ ಕ್ಷೇತ್ರಗಳು ಗಣನೆ ಇಲ್ಲದ ಕ್ಷೇತ್ರವನ್ನು ನಾನಾವರ್ತಿ ಎಣಕೆ ಇಲ್ಲದೆ ಅವ ಮನುಜನು ಅನಂತಾನಂತ ಜನ್ಮವೊಂದೇ ಕ್ಷಣ ಬಿಡದಲೆ ಮಾಡಿ. ಇಷ್ಟೆಲ್ಲಾ ತೀರ್ಥಕ್ಷೇತ್ರ ಯಾತ್ರೆಗಳನ್ನ ಮಾಡೋದು ಒಂದೇ,
ಫಣಿಶೈಲದ ಯಾತ್ರೆ. ಫಣಿ ಅಂದ್ರೆ ಯಾರು? ಶೇಷದೇವರು. ಶೇಷಾಚಲ ಅಂತ ಹೆಸರು ತಿರುಪತಿ ಕ್ಷೇತ್ರಕ್ಕೆ. ಯಾತ್ರೆ ಅಣುಮಾತದವರಿಗೆ ದೊರಕದು. ಬೇಕಾದಷ್ಟು ನೀವು ಯಾತ್ರೆ ಮಾಡಿರ್ಬೋದು, ಆದ್ರೆ ತಿರುಪತಿ ಯಾತ್ರೆ ಅಷ್ಟು ಸುಲಭವಾಗಿ ಆಗೋದಲ್ಲ. ಬಣಗು ಮಾನವಗೆ ಅಂದ್ರೆ ಕುತ್ಸಿತವಾದ ಬುದ್ಧಿ ಉಳ್ಳಂತಹ ಮನುಷ್ಯನಿಗೆ ಸಾಧನ ಬಾರದು ಕಾಣೋ. ಅಂತಹ ಒಳ್ಳೆಯ ಸಾಧನೆಯನ್ನ ಭಗವಂತ ಮಾಡಿಸೋದಿಲ್ಲ. ಗುಣಗಣ ನಿರ್ದೋಷ ವಿಜಯ ವಿಠಲ ತನ್ನನ್ನೇ ಸ್ಮರಿಸಲು ಕಾವನು ಶ್ರೀನಿವಾಸ. ವಿಜಯ ವಿಠಲನ ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾರು ಭಗವಂತನ ಸ್ತೋತ್ರವನ್ನ ಮಾಡ್ತಾರೋ ಅವರಿಗೆ ಬಂದು ರಕ್ಷಣೆ ಮಾಡ್ತಾನೆ ಸ್ವಾಮಿ. ಇನ್ನು ಈ ಮುಂದಿನ ಸುಳಾದಿಯಲ್ಲಿ ಹೇಳ್ತಾರೆ, ನಾವು ದರ್ಶನ ಮಾಡೋ ವಿಧಾನ ಹೇಗೆ ದರ್ಶನ ಮಾಡಬೇಕು ತಿರುಪತಿ ವೆಂಕಟರಮಣನ ಯಾತ್ರೆಯನ್ನ. ಮೊದಲು ಗಿರಿಯ ತಪ್ಪಲಲ್ಲಿ ಮೆರವ ಕಪಿಲ ತೀರ್ಥ ಅಂತ ಇದೆ. ಅಲಿಪೇರಿಗೆ ಹೋಗೋಕ್ಕಿಂತ ಮುಂಚೆ ತಿರುಪತಿ ಕ್ಷೇತ್ರಕ್ಕೆ ಹೋದವ್ರಿಗೆ ಗೊತ್ತಾಗತ್ತೆ. ಆ ಕಪಿಲ ತೀರ್ಥ 29 ತೀರ್ಥ ನಿರುತ ವಾಸ ಉಂಟು. 29 9 18 ಮುಖ್ಯವಾದ ತೀರ್ಥಗಳ ವಿಶೇಷ ಸನ್ನಿಧಾನ ಅಲ್ಲಿದೆ. ನರರು ಮಿಂದು ಗೋತುರಗ ಉದ್ಧರಿಸಿ ಅಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿದ ಮೇಲೆ ಗಿರಿಯ ಸೋಪಾನವ ಭರದಿಂದ ಏರುತ್ತಾ ಮೆಟ್ಟಲುಗಳನ್ನ ಏರ್ತಾ ಬರಬೇಕು. ಬರುವಂತ ಸಂದರ್ಭದಲ್ಲಿ 250 ಮೆಟ್ಟು ಪರಿಮಾಣ ಮೀರದೆ ಕುಳಿತು ಹರಿಕಥಾಶ್ರವಣ ಅಂದ್ರೆ 50 ಮೆಟ್ಲು ಆದ ಕೂಡಲೇ 100 ಮೆಟ್ಲು ಆದ ಕೂಡಲೇ ಅಲ್ಲೇ ಕುಳಿತುಕೊಂಡು ಭಗವಂತನ ಕಥೆಯನ್ನ ಶ್ರವಣ ಮಾಡಬೇಕು. ಅದಾದ ಮೇಲೆ ನರಸಿಂಹನ ದರ್ಶನವ ಕೈಗೊಂಡು, ಬಾಸಿಂಗ ನರಸಿಂಹದೇವರ ಕ್ಷೇತ್ರ ಅದು. ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ, ಯಾರಿಗೆ ವಿವಾಹ ಆಗಿಲ್ಲೋ ಆ ವಿವಾಹದ ಒಂದು ಅನುಗ್ರಹ ಆ ಬಾಸಿಂಗ ನರಸಿಂಹದೇವರು ಮಾಡುವಂಥದ್ದು. ಅಲ್ಲಿ ದರ್ಶನ ಮಾಡಿ ತೆರಳಿ ಗುಡಿಗೋಪುರ ಶಿಖರವನ್ನೇ ಕಂಡು, ಗಾಳಿಗೋಪುರ ಅಂತ ಇದೆ, ಆ ಕ್ಷೇತ್ರವನ್ನ ದರ್ಶನ ಮಾಡಿ ಪ್ರದಕ್ಷಿಣೆಯನ್ನ ಮಾಡಿ ಮುಂದೆ ಎಲ್ಲಿ ವರಾಹ ದೇವರ ದರ್ಶನಕ್ಕೆ ಹೋಗ್ಬೇಕಂತೆ. ಅದನ್ನೆಲ್ಲ ಹೇಳ್ತಾರೆ. ಗುಡಿಪೌಳಿಯಲ್ಲಿ ಪೂರ್ಣ ಮೆಟ್ಲು ಹತ್ಕೊಂಡು ಬಂದು ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಧರಾವರಾಹ ಭೂದೇವಿಯ ಪತಿಯಾಗಿರುವಂತಹ ಭಗವಂತ ವರಾಹ ದೇವರ ದೇವಗೆ ಎರಗಿ ಅವನಿಗೆ ನಮಸ್ಕಾರವನ್ನ ಮಾಡಿ ಪುಷ್ಕರಣಿಗೆ ಸರಸರದಲ್ಲಿ ನಮಿಸಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಸ್ನಾನ ಮಾಡಬೇಕು. ನಮಿಸಿ ಪರಿಶುದ್ಧನಾಗಿ, ಸ್ನಾನ ಮಾಡದೆ ಒಳಗೆ ಹೋಗಬಾರ್ದು. ಸ್ನಾನ ಮಾಡಿ ವರಾಹ ದೇವರ ದರ್ಶನ ಮಾಡಿ ಆಮೇಲೆ ಹೊರಗಡೆ ಬಂದು ದೇವದ್ವಾರವನೇ ಪೊಕ್ಕು. ಮೊದಲೊಂದು ಬಾಗಿಲಿದೆ ವೈಕುಂಠ ದ್ವಾರಕ್ಕಿಂತ ಮುಂಚೆ, ಅಲ್ಲಿ ದರ್ಶನವನ್ನ ಮಾಡಿ ಒಳಗಡೆ ಹೋಗಬೇಕು. ಅದಾದ ಮೇಲೆ ಗರುಡಗಂಬದ ಬಳಿ ಪೂರ್ವೋತ್ತರ ಪೂಜೆಯನ್ನು ತಿಳಿದು, ಗರುಡಗಂಬ ಇದೆ ತಿರುಪತಿ ವೆಂಕಟರಮಣ ದೇವಸ್ಥಾನದ ಎದುರುಗಡೆ, ಅಲ್ಲಿ ನಮಸ್ಕಾರವನ್ನ ಮಾಡಿ ಭಗವಂತನ ಧ್ಯಾನ ಮಾಡಬೇಕಂತ. ಎಂಥವನು ಭಗವಂತ? ವಿಜಯದಾಸ್ ಹೇಳ್ತಾರೆ, ಹರಿಯ ಚಿಂತಿಸಿ ಅಲ್ಲಿ ಮರುತಾಂತರ್ಗತನೆಂದು ಪರಮಾತ್ಮನಾದ ಶ್ರೀ ಸುಂದರ ಶ್ರೀನಿವಾಸನ್ನ ನಿರೀಕ್ಷಿಸಿ ತನ್ನೊಳಗಿರತಕ್ಕ ಮೂರ್ತಿಯ ಅರಿದು ಆತನ ಗುಣೋತ್ಕರ್ಷಣೆಯನ್ನು ಮಾಡಿ ಸ್ಮರಿಸಲು ಬೇಗ ದುಸ್ತರವನ್ನು ದಾಟಿಸುವ ಪರಮ ಮಂಗಳ ರೂಪ ವಿಜಯ ವಿಠಲ ತಿಮ್ಮ ಕರದರೆ ಕರವಿಡಿದು ಕರೆದೈವ ಮುಕುತಿಗೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಆ ಭಗವಂತನನ್ನ ಧ್ಯಾನ ಮಾಡಿದ್ರೆ ಸಾಕಂತೆ, ಭಗವಂತ ಬಂದು ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಇನ್ನು ಮುಂದೆ ಹೇಳ್ತಾರೆ, ಸ್ವಾಮಿ ಪುಷ್ಕರಣಿಯ ಸ್ನಾನವನ್ನು ಮಾಡಿ, ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡ್ತೀರಿ. ಸ್ನಾನ ಮಾಡಿದ ಮೇಲೆ ವಿಶೇಷವಾಗಿ ಏನೇನು ಬಿಡಬೇಕು ಅಂತ ಹೇಳ್ತಾರೆ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡೋದ್ರ ಬಗ್ಗೆನೇ ಒಂದು ಸುಳಾದಿಯಲ್ಲಿ ಹೇಳ್ತಾರೆ. ಸ್ನಾನ ಮಾಡಿದ ಮೇಲೆ ನಾಮವನ್ನ ಧರಿಸಿ ಕಡ್ಡಾಯವಾಗಿ ಗೋಪೀಚಂದನ ಮುದ್ರಾಧಾರಣೆಯನ್ನ ಮಾಡಿ, ಅದು ವಿಹಿತವಾದದ್ದು. ಜೊತೆಗೆ ನಾಮದ ವಿಚಾರಿಸಿ ಧರಿಸಿ ಕೇಳು ಉತ್ತಮೋತ್ತಮರೊಡನೆ ಹಾರಿ ಹರಿದಾಡುತ್ತ, ಖಾಲಿ ಹರಟೆ ಹೊಡಿಬೇಡಿ, ಭಗವಂತನ ಸ್ಮರಣೆಯನ್ನ ಮಾಡಿ, ನಾಮಸ್ಮರಣೆಯನ್ನ ಮಾಡಿ, ಜ್ಞಾನಿಗಳ ಜೊತೆಗೆ ಸಂಕೀರ್ತನೆಯನ್ನ ಮಾಡಿ, ಕಾಮಕ್ರೋಧಗಳ ಬೇರಳಿಸಿ, ಕಾಮ ಮತ್ತು ಕ್ರೋಧ ಎರಡನ್ನೂ ಕೀಳಿ
ನಮ್ಮಲ್ಲಿಂದ ತೆಗೆದುಹಾಕಿ ಹೇಮ ರಜಿತ ವಸನ ನಾನಾವರಣ ಸಾಲಿಗ್ರಾಮ ಮೊದಲಾದವನ್ನು ದಾನವಿತ್ತು. ಎಷ್ಟೋ ಜನಕ್ಕಿದು ಗೊತ್ತಿಲ್ಲ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ ಮೇಲೆ ನಾನಾ ವಿಧವಾದ ದಾನಗಳನ್ನು ಕೊಡಬೇಕು. ವಸ್ತ್ರದಾನ ಆಗಿರಬಹುದು, ಹೇಮ ಬಂಗಾರ ಆಗಿರಬಹುದು, ರಜತ ಬೆಳ್ಳಿ ಆಗಿರಬಹುದು, ಸಾಲಿಗ್ರಾಮ ಆಗಿರಬಹುದು, ಇವೆಲ್ಲವನ್ನ ದಾನ ಕೊಡಬೇಕಂತ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ ಮೇಲೆ ನೇಮ ನಿತ್ಯಂಗಳ ಚೆನ್ನಾಗಿ ಮಾಡಿ ನಿಯಮಪೂರ್ವಕವಾಗಿ ತೀರ್ಥಯಾತ್ರೆ ಮಾಡಬೇಕು. ಆ ನಿಯಮದಿಂದ ಆ ಭಗವಂತನ ದರ್ಶನ ಆಗ್ತದೆ. ನಾಮಂಗಳ ಅಡಿಗಡಿಗೆ ಉಚ್ಚರಿಸುತ್ತ, ಯಾವಾಗೋ ಒಂದ್ಸಾರಿ 1 ತಾಸು ಪೂಜಾ ಮಾಡೋದಲ್ಲ. ಆ ತಿರುಪತಿ ಕ್ಷೇತ್ರಕ್ಕೆ ಹೋದಾಗ ಹೆಜ್ಜೆ ಹೆಜ್ಜೆಗೆ ಆ ಶ್ರೀನಿವಾಸನ ಸ್ಮರಣೆಯನ್ನ ಮಾಡಬೇಕು. ಮಾಡಿದಾಗ ಏನಾಗುತ್ತೆ? ಕೋಮಲಾಂಗ ತಿಮ್ಮ ವಿಜಯ ವಿಠಲ ನಿತ್ಯ ಸಾಮಗಾಯನ ಲೋಲ ಭಕ್ತ ಪರಿಪಾಲ. ಯಾರು ಈ ರೀತಿಯಾಗಿ ಸ್ತೋತ್ರ ಮಾಡ್ತಾರೋ ಅವರನ್ನ ಬಂದು ರಕ್ಷಣೆ ಮಾಡ್ತಾನೆ ಸ್ವಾಮಿ. ಅಪರಾಧಿ ನಾನೆಂದು ತನ್ನ ಗುಣಗಳ ಸ್ವಪನದಲ್ಲಿ ಬಿಡದೆ ಮಾಡಿದವು, ಕಪಟದಲ್ಲಿ ನಡೆದು ಪರರ ವಂಚಿಸಿ ದ್ರವ್ಯ ಅಪಹರಿಸಿ ನಾನಾ ಮಾಯಗಳ ತೋರಿ. ನಾವೇನೇನ್ ಮಾಡ್ತೀವಿ ತಪ್ಪುಗಳನ್ನ ಅಂತ ವರ್ಣನೆ ಮಾಡ್ತಾರೆ ವಿಜಯದಾಸರು. ನಮ್ಮ ಸಲುವಾಗಿ ಪಾಪ ಹೇಳಿರುವಂಥದ್ದು. ವಿಜಯದಾಸರು ನಮ್ಮ ಮೇಲೆ ಅನುಗ್ರಹ ಮಾಡ್ಲಿಕ್ಕೆ ಇಷ್ಟೆಲ್ಲ ಹೇಳಿದ್ದಾರೆ. ಮೊದಲನೇದಾಗಿ ನಮ್ಮ ನಿತ್ಯ ಕರ್ಮಗಳನ್ನು ನಾವು ಸರಿಯಾಗಿ ಮಾಡೋದಿಲ್ಲ. ಮಾಡೋ ಕರ್ಮದಲ್ಲೂ ಅನೇಕ ಲೋಪದೋಷಗಳು. ಇದರ ಜೊತೆಗೆ ಒಂದು ಮಾತು ಹೇಳ್ತಾರೆ, ಕುಪಿತ ಪುಂಜದಲ್ಲಿ ಕಾಲವನ್ನೇ ಕಳೆದು, ಹಾಳ ಹರಟೆ ಹೊಡಿತಾ ಕಾಲವನ್ನ ಕಳೆದು ಜಪಗಳ ಜರಿದು. ಜಪ ಅನ್ನೋದು ನಮ್ಮ ಜಾತಿಯೊಳಗೆ ಇಲ್ಲ ಅಂತಾರೆ ಕೆಲವರು. ಪಾಪ ದೇವರ ನಾಮಸ್ಮರಣೆ ಮಾಡೋದೇ ಇಲ್ಲ. ಅಂತಹ ಜನವನ್ನ ಕಳೆದು ಜಗದೊಳಗೆ ನಿತ್ಯದಲ್ಲಿ ತಪಸ್ಸಿಗಳ ನಿಂದಿಸಿದ ತರುವಾಯವು. ತಾನಂತೂ ಮಾಡೋದಿಲ್ಲ, ಮಾಡೋರಿಗೂ ಬೈತಾನೆ. ಅವ್ರೇನ್ ಬಿಡ್ರಿ, ಅವ್ರೇನ್ ಪ್ರಯೋಜನ ಇಲ್ಲ, ಬರೇ ಜಪ ಮಾಡ್ತಾರೆ ಕುತ್ಕೊಂಡು ಅಂತ ಬೈತಾನೆ ತಪಸ್ವಿಗಳಿಗೆ, ಜ್ಞಾನಿಗಳಿಗೆ. ಉಪಕಾರ ಅರಿಯದೆ, ಉಚಿತಾರ್ಥವ ತಿಳಿಯದೆ, ದೇವರು ಮಾಡುವಂತಹ ಅನೇಕ ಅನೇಕ ಕೋಟಿ ಕೋಟಿ ಉಪಕಾರಗಳನ್ನ ನಮ್ಮ ಶರೀರದ ಒಳಗೆ ಹೊರಗೆ ಇದ್ದು ಮಾಡುವಂತಹ ಉಪಕಾರವನ್ನ ಮರೆತು ಕೃತಜ್ಞನಾಗಿ ಉಚಿತಾರ್ಥವ ತಿಳಿಯದೆ, ಭಗವಂತನ ಜ್ಞಾನವನ್ನ ತಿಳಿಯದೆ ಅಪಹಾಸದಲ್ಲಿ ನಿರಂತರ ತಿರುಗಿ, ಈ ನಿರ್ಭಿಡೆಯಿಂದ ಓಡಾಡೋದು ಅಂತಂತಾರಲ್ಲ ಸಾಮಾನ್ಯ ಭಾಷೆಯಲ್ಲಿ, ಆ ರೀತಿಯಾಗಿ ಎಲ್ಲರನ್ನು ಬೈತಾ, ವ್ಯಂಗ್ಯ ಮಾಡ್ತಾ, ಇನ್ನೊಬ್ಬರನ್ನ ಕೀಳಾಗಿ ನೋಡ್ತಾ, ಅಪರಿಮಿತನಾಗಿ ದೋಷಕಾರಿ ನಾನು, ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡೋ ದೋಷದಿಂದ ಕೂಡಿದಂಥ ನಾನು. ವಿಜಯದಾಸರು ನಮ್ಮ ಸಲುವಾಗಿ ಹೇಳಿರುವಂಥದ್ದು. ಅವರು ಮಹಾಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು. ಕೃಪಣ ವತ್ಸಲ ವೆಂಗಳೇಶ ಕೃಪೆ ಮಾಡುವುದೆಂದು ಈ ಪರಿ ನಮಿಸಲು. ಸ್ವಾಮಿ, ನಾ ಇಷ್ಟೆಲ್ಲ ತಪ್ಪು ಮಾಡಿದ್ದೀನಿ, ಆದ್ರೂ ನನ್ನನ್ನು ರಕ್ಷಣೆ ಮಾಡು. ಗುಪಿತ ಮಹಿಮನೀತ, ಭಗವಂತನ ಮಹಿಮೆ ಎಲ್ರಿಗೂ ಗೊತ್ತಾಗೋದಿಲ್ಲ, ಬಹಳ ವಿಶೇಷವಾಗಿದ್ರೆ ಮಾತ್ರ ಅವನಿಗೆ ತಿಳಿಯುವಂಥದ್ದು. ಚಪಲ ನಯನ ತಿಮ್ಮ ವಿಜಯ ವಿಠಲ ಸದಾ ದಿಪುತನಾಗಿ ತನ್ನ ಭಕ್ತರಿಗೆ ಪೊಳೆವನು. ಭಗವಂತ ಭಕ್ತರ ಹೃದಯದಲ್ಲಿ ಯಾವಾಗಲೂ ಹೊಳಿತಾ ಇರ್ತಾನಂತೆ. ಶಿವನ ಬ್ರಹ್ಮಹತ್ಯ, ತಿರುಪತಿ ಕ್ಷೇತ್ರದ ಮಹಿಮೆ ಹೇಳ್ತಾರ ಕೇಳಿ. ಶಿವನ ಬ್ರಹ್ಮಹತ್ಯ, ಬ್ರಹ್ಮದೇವರ ತಲೆಯನ್ನ ಕತ್ತರಿಸಿದಂತಹ ದೋಷ. ಚಂದ್ರನ ಗುರುತಲ್ಪ, ಗುರುವಿನ ಹೆಂಡತಿಯನ್ನ ಸೇರಿರುವಂಥದ್ದು. ಕವಿಯ ಸುರಾಪಾನ, ಕವಿ ಅಂದ್ರೆ ಶುಕ್ರಾಚಾರ್ಯರು, ಅವರ ಮಾಡಿರುವಂತಹ ಸುರಾಪಾನ. ಬಲಿಯ ಸ್ವರ್ಣಸ್ಥೇಯ, ಆ ಕಿರೀಟ, ಭಾಗವತ ಕೇಳಿರೋರು ಗೊತ್ತಾಗುತ್ತೆ, ಕಿರೀಟ ಎತ್ಕೊಂಡು ಹೋಗಿರ್ತಾನೆ ಬಲಿರಾಜ. ದಿವಿಜಪತಿಯ ಪರಯುವತಿಯ ಗಮನ ದೋಷ, ಗೌತಮ ಋಷಿಗಳ ಪತ್ನಿಯನ್ನ ಎಲ್ಲ ದೇವತೆಗಳ ಒಂದು ಪ್ರಾರ್ಥನೆ ಅಂತ ಹೋಗಿರ್ತಾರೆ ಯಾರೋ ಇಂದ್ರದೇವರು. ದಿವಿಜಪತಿಯ ಪರಯುವತಿಯ ಗಮನ ದೋಷ, ಅವರ ಕಿನ್ನಿನ್ಯಾನು ಬಲಭದ್ರನ ಪಾವನನು ಪರಿಹಾರ. ಶೇಷದೇವರು ಬಂದಿರುವಂತಹ, ವಾಯುದೇವರು ಮತ್ತು ಶೇಷದೇವರಿಗಾಗಿರುವಂತಹ ಸಂವಾದ, ಅದರ ಪರಿಹಾರ. ಅಹಂಕಾರದ ಪರಿಣಾಮ ಪರಿಹಾರ. ಜವನನು ಮೊದಲಾದ ದೇವತೆಗಳ ಪಾಪ ನಿವಹ ಬಿಟ್ಟು ಹೋಯಿತೀ ಗಿರಿಯಲ್ಲಿ. ಎಲ್ಲರೂ ಇವರೇನೇ ಮಾಡಿದ್ದಾರಲ್ಲ, ಎಲ್ಲ ಪಾಪವನ್ನ ಈ ಗಿರಿ, ವೆಂಕಟಗಿರಿ
ಕಳೆದಿರುವಂತಹದ್ದಪ್ಪ. ಭವಗಿರಿಗೆ ವಜ್ರ. ಇವೆಷ್ಟೆಲ್ಲ ಪಾಪ ಕಳೆಯೋದಷ್ಟೇ ಅಲ್ಲ, ನಮ್ಮ ಭವ ಅಂತ ಏನಿದೆ ಅಲ್ಲ ಈ ಸಂಸಾರ, ಅದಕ್ಕೆ ಗಿರಿಗೆ ವಜ್ರಾಯುಧ ಇದ್ದ ಹಾಗೆ. ಯಾವುದು? ವಿಜಯ ವಿಠಲನ ಭಾರ ದವನಿಗೆ ದಯಮಾಡನೆಂದಿಗೂ. ಅವನ ಹತ್ರ ಹೋಗ್ಲಿಲ್ಲ ಅಂದ್ರೆ ಯಾವತ್ತೂ ಅವನು ಅನುಗ್ರಹ ಮಾಡೋದಿಲ್ಲ. ಮತ್ ಹೋಗಿ ದೇವರನ್ನ ನಮಸ್ಕಾರ ಮಾಡಿದ್ರೆ ಏನ್ ಕೊಡ್ತಾನೆ ಭಗವಂತ ಅಂತ ಯಾರಾದ್ರೂ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ ಮುಂದಿನ ಪದ್ಯದಲ್ಲಿ, ಸುಳಾದಿಯಲ್ಲಿ. ಮುಕುತಿ ಬೇಕಾದವಗೆ ಮುಕುತಾರ್ಥವ ಕೇಳುವುದು. ಮುಕ್ತಿ ಬೇಕಾ ನಿಮಗೆ? ಬರ್ರಿ ಕೊಡ್ತೀನಿ ಅಂತಾನೆ ಭಗವಂತ. ಮುಕ್ತಿ ಬೇಕೋ ಜನಾರ್ದನ? ಭಕುತಿ ಪೂರ್ವಕದಿಂದ ಸಕಲ ಸಂಪದವೀವ. ಯಾರು ಭಕ್ತಿಯಿಂದ ಸೇವೆ ಮಾಡ್ತಾರೋ ಅವರಿಗೆ ಲಕ್ಷ್ಮೀಪತಿಯಾಗಿರುವಂತಹ ಭಗವಂತ ಪೂರ್ಣ ಸಂಪತ್ತನ್ನ ಕೊಡ್ತಾನೆ. ಅಧಿಕವೆಂದು ತಿಳಿದು ಆನ್ನಿಕವನ್ನು ವಹಿಸದೆ, ಐಹಿಕವನ್ನು ವಹಿಸದೆ, ಇಲ್ರಿ ನಮಗೆ ಲೌಕಿಕ ಬೇಡ, ಭಗವಂತನ ಅನುಗ್ರಹ ಆದ್ರೆ ಸಾಕು ಅಂತ ಯಾರು ಚಿಂತನೆ ಮಾಡ್ತಾರೋ ಅವರಿಗೆ ಅಖಿಳ ದಾಸರ ಕೂಡ ಅಕಟ ನಲಿದಾಡಿ ಕುಣಿತು. ಅಂದ್ರೆ ಭಗವಂತನ ಧ್ಯಾನ ಮಾಡ್ತಾ ಯಾರು ಅಲ್ಲಿ ಭಜನೆ ಮಾಡ್ತಾರೋ, ಭಗವಂತನ ಸೇವೆಯನ್ನ ಮಾಡ್ತಾರೋ ಅವ್ರಿಗೇನು ಮಾಡ್ತಾನೆ? ಸಕಲ ಸುರರೊಡೆಯ, ಸಕಲ ದೇವತೆಗಳಿಗೆ ಒಡೆಯನಾಗಿರುವಂತಹ ವಿಜಯ ವಿಠಲ ಸ್ವರ್ಣಮುಖರಿ ನಿವಾಸನ ಯಾತ್ರೆಗೈಯುವುದು. ಸುವರ್ಣಮುಖಿ ಅಂತ ನದಿ ಇದೆ, ತಿರುಪತಿ ಕ್ಷೇತ್ರಕ್ಕೆ ಹೋದವ್ರು ಗೊತ್ತಾಗತ್ತೆ. ಅಲ್ಲಿ ಸ್ನಾನ ಮಾಡಬೇಕಾದ್ರೆ ಚಟ 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 ಅಂತ ಶಬ್ದ ಬರ್ತದೆ. ಹೋಗಿರೋರಿಗೆ ಗೊತ್ತಾಗತ್ತೆ, ಕಿವಿ ಹತ್ರ ಕೇಳಿದ್ರೆ. ಅದಕ್ಕೆಲ್ಲ ದಿವಸ, ವಾರ, ನಕ್ಷತ್ರ ಎಲ್ಲ ಹೇಳ್ತಾರೆ. ಇರ್ಲಿ, ಈ ರೀತಿಯಾಗಿ ಮತ್ಸರವನ್ನು ಅಳಿದು, ಜೊತೆಯಲ್ಲಿ ಹೇಳ್ತಾರೆ ಕೊನೆಯ ಪದ್ಯದಲ್ಲಿ, ಮತ್ಸರವನ್ನು ಅಳಿದು ವೆಂಕಟೇಶನ ಯಾತ್ರೆ ಉತ್ಸಾಹದಲ್ಲಿ ಮಾಡಿ ವಿಜಯ ವಿಠಲ ಬಳಿವ. ಬೇರೆಯವ್ರು ಹೋಗಿದ್ದಾರೆ ನಾ ಯಾಕೆ ಹೋಗಬಾರ್ದು ಅನ್ನೋದನ್ನ ಬಿಟ್ಟು ನನಗೆ ದೇವರು ಅನುಗ್ರಹ ಮಾಡಲಿ ಅನ್ನುವಂತಹ ಒಳ್ಳೆಯ ಶುದ್ಧವಾದ ಭಾವನೆಯಿಂದ ದೇವರ ಹತ್ರ ಹೋಗಿದ್ದೆ ಆದ್ರೆ ಭಗವಂತ ಒಲಿತಾನೆ. ಮುಂದೆ 9ನೇ ಸುಳಾದಿಯಲ್ಲಿ ಹೇಳ್ತಾರೆ, ನಮೋ ನಮೋ ನಾರಾಯಣ ಮೂಲ ಶ್ರುತಿ ಪಾರಾಯಣ, ನಮೋ ನಮೋ ವೆಂಕಟ ಸಂಕಟಾಹರಣ. ಒಂದೊಂದು ಶ್ಲೋಕದಲ್ಲಿ, ಈ ಪದ್ಯದಲ್ಲೂ ನಮೋ ನಮೋ ಅಂತ ಒಂದು ವಿಶೇಷಣನ ಕೊಟ್ಟಿದ್ದಾರೆ. ಒಂದೇ ಸತಿ ನಮ ಅಂದ್ಬಿಟ್ಟಿದ್ರೆ ಆಗ ಹೋಗ್ತಿತ್ತಲ್ರಿ, ಎರಡೆರಡು ಸರಿ ಯಾಕಂದಾರೆ ಅಂದ್ರೆ ಅಷ್ಟು ಭಕ್ತಿಯಿಂದ ಆ ಭಗವಂತನ ಸ್ತೋತ್ರವನ್ನ ಹೇಳಬೇಕು. ಮೊದಲನೇದ್ ನೋಡಿ, ನಮೋ ನಮೋ ವೆಂಕಟ ಸಂಕಟಹರಣ. ಭಗವಂತ ಎಂಥವನು? ವೆಂಕಟ. ವೇಂಕಟ, ಪಾಪಗಳನ್ನ ಕಟತೆ ನಾಶ ಮಾಡುವಂಥವನಾದ್ದರಿಂದ ವೆಂಕಟ. ಜೊತೆಗೆ ಸಂಕಟಹರಣ, ನಮಗ್ ಬರ್ತಾ ಇರುವಂತಹ ಎಲ್ಲ ಸಂಕಟಗಳನ್ನ, ದುಃಖ ದುಮ್ಮಾನಿಗಳನ್ನ ಪರಿಹಾರ ಮಾಡುವಂಥವನು. ನಮೋ ನಮೋ ಪರತಂತ್ರ ಕರಣಿ ಸರ್ವತಂತ್ರ ಸ್ವತಂತ್ರ. ಭಕ್ತರಿಗೆ ಯಾವಾಗಲೂ ಭಗವಂತ ಅನುಗ್ರಹ ಮಾಡುವಂಥವನು. ಭಕ್ತರಿಗೆ ನಾನು ಅಧೀನ ಅಂತಾನೆ ಸ್ವಾಮಿ, ಆದರೆ ಸರ್ವತಂತ್ರ ಸ್ವತಂತ್ರ ಲಕ್ಷ್ಮೀಪತಿ ಭಗವಂತ. ಇನ್ನು ನಮೋ ನಮೋ ವೈಕುಂಠ ಭಕ್ತರ ಬಂಟ. ನಾನೀಗ ಹೇಳಿದ್ನಲ್ಲ, ವೈಕುಂಠದಲ್ಲಿ ವಾಸ ಮಾಡಿದ್ರೂ ಸ್ವಾಮಿ ಭಗವಂತ ಭಕ್ತರು ಕರೆದುಕೊಳ್ಳೆ ಓಡಿ ಬರುವಂತಹ ಭಂಟ. ನಮೋ ನಮೋ ಸಪ್ತಕ ಸಾಮ ಗುಣನಿಸ್ಸೀಮ. ಎಲ್ಲ ವೇದಗಳು ಭಗವಂತನನ್ನೇ ಹೇಳ್ತಾ ಇದ್ದಾವೆ. ಗುಣದಲ್ಲಿ ನಿಸ್ಸೀಮನಾಗಿರುವಂಥವನು, ಗುಣ ಪರಿಪೂರ್ಣನಾಗಿರುವಂಥವನು. ಅಪ್ರಮೇಯ ಸುರಗೇಯ ಗಿರಿರಾಯ. ಅಪ್ರಮೇಯನಾಗಿರುವಂಥವನು ಭಗವಂತ, ಅವನನ್ನು ಮೀರಿಸೋರು ಯಾರು ಇಲ್ಲ. ಸುರಗೇಯ, ದೇವತೆಗಳಿಗೆ ಒಡೆಯನಾಗಿರುವಂಥವನು. ಗಿರಿರಾಯ, ಗಿರಿಯಲ್ಲೇ ವಾಸ ಮಾಡುವಂಥವನು. ಲೋಕಾಶ್ರಯ ನಿರಾಶ್ರಯ, ಇಡೀ ಲೋಕಕ್ಕೆ ಆಶ್ರಯದಾತನಾಗಿರುವಂಥವನು. ಆದರೆ ನಿರಾಶ್ರಯ, ಅವನಿಗೆ ಯಾರು ಆಶ್ರಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವನೇ ಸ್ವತಂತ್ರ, ಅವನೇ ಎಲ್ಲ ನಿನ್ಗೆ ಆಶ್ರಯ ಕೊಡುವಂಥವನು. ಸರ್ವಾಕಾರ ಸಮರ್ಥ ನಿರ್ವಿಕಾರ. ನಿರ್ವಿಕಾರ ಅಂದ್ರೆ ಏನ್ರಿ? ದೇವರಿಗೆ ಆಕಾರ ಇಲ್ಲಿನ ಹಾಗಿದ್ರೆ ಕೆಲವರೆಲ್ಲ ತಿಳ್ಕೊಂಡಿದ್ದಾರೆ. ಬೇರೆ ಮತದವರು ಹೇಳ್ತಾರೆ ಭಗವಂತನಿಗೆ ಆಕಾರ ಇಲ್ಲ. ನಮ್ಮ ಹಾಗೆ ಪ್ರಾಕೃತವಾದ ಶರೀರ ಇಲ್ಲ, ಪ್ರಾಕೃತವಾದ ಆಕಾರ ಇಲ್ಲ. ಭಗವಂತ ಸದ್ಗುಣಗಳಿಂದ ಕೂಡಿರುವಂಥವನು, ಜ್ಞಾನಾನಂದವೇ ಶರೀರದಿಂದ ಕೂಡಿರುವಂಥವನು. ಅದನ್ನು ಹೇಳ್ಬೇಕಾಗಿದೆ. ವಿಜಯದಾಸರು ಹೇಳ್ತಾರೆ, ಕರುಣಾ ಸಿಂಧು ದೀನಬಂಧು. ಕರುಣೆಯ ಕಡಲು ಅದು ಭಗವಂತ. ಅಷ್ಟೇ ಅಲ್ಲ, ದೀನಬಂಧು, ದೀನನಾಗಿ ಯಾರು ಸ್ತೋತ್ರ ಮಾಡ್ತಾರೋ ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಕೊನೆ ಒಂದು ಹೇಳ್ತಾರೆ,
ನಮೋ ನಮೋ ವಿಜಯ ವಿಠಲ ತಿರುವೆಂಗಳಪ್ಪ. ಆಮೇಲೆ ನಮೋ ನಮೋ ನಮ್ಮನ್ನ ಸಾಕುವ ಸೊಬಗೆ. ಭಗವಂತ ನಮ್ಮನ್ನ ರಕ್ಷಣೆ ಮಾಡೋದಿದೆ ಅಲ್ಲ, ಎಲ್ಲಾ ಕಡೆ ನಿಂತು ಸ್ವಾಮಿ ಅನುಗ್ರಹವನ್ನ ಮಾಡ್ತಾನೆ ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ. ಇನ್ನು 9ನೇ ಸುಳಾದಿಯಲ್ಲಿದ್ದೇವೆ, 36 ಸುಳಾದಿ ಆಗ್ಬೇಕು. ಬಹಳ ವಿಸ್ತಾರವಾಗಿ ವಿಜಯದಾಸರು ವೈಕುಂಠದ ಯಾತ್ರೆ, ತಿರುಪತಿ ಕ್ಷೇತ್ರದ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ನಾಳೆ ದಿವಸ ಇದರ ಮುಂದಿನ ಭಾಗವನ್ನು ನೋಡೋಣ.